ಬಹಳ ಜನ ಹಾಟ್ ಬ್ಲಡೆಡ್ ಹುಡುಗರಿಗೆ ನರೇಂದ್ರ ಮೋದಿ ನಂತರ ಮತ್ತೊಬ್ಬ ಸ್ಟ್ರಾಂಗ್ ಪರ್ಸನಾಲಿಟಿ ಬೇಕು ಅಂತ ಅನಿಸಿದ್ದಿರ್ಬೋದು. ಆದರೆ ಈ ದೇಶದ ಕಾಮನ್ ಮ್ಯಾನ್ ಇವತ್ತಿಗೂ ಕೂಡ ನರೇಂದ್ರ ಮೋದಿ ಅವರನ್ನ ದೇವರು ಅಂತ ಭಾವಿಸ್ತಾನೆ. ಇನ್ನೂ ಇದ್ರೆ, ಈಗ ನನ್ನನ್ನೇ ಕೇಳಿದ್ರೆ ಪ್ರಾಬಬ್ಲಿ ಕಳೆದ ಒಂದು ವರ್ಷದ ವೇಳೆಗೆ ನಾನು 15 ಆದ್ಮೇಲೆ ನರೇಂದ್ರ ಮೋದಿ ಬಿಟ್ಕೊಡ್ಬೋದು ಅನ್ನೋ ಭಾವನೆಯಲ್ಲಿದ್ದೆ. ಬಟ್ ಈಗ ಕೇಳಿದ್ರೆ ಇನ್ನು 10 ವರ್ಷ ನರೇಂದ್ರ ಮೋದಿ ಇರಬೇಕು ಅಂತ ಅನ್ಸುತ್ತೆ. ಬಿಕಾಸ್ ಆಪರೇಷನ್ ಸಿಂಧೂರ್ನ ಮನುಷ್ಯ ಹ್ಯಾಂಡಲ್ ಮಾಡಿದ ಸ್ಟೈಲ್ ನೋಡಿದ್ರೆ, ಪಾಕಿಸ್ತಾನ ಚೂರ್ ಆಗುವವರೆಗೂ, ಚೀನಾ ತೆಪ್ಪಗೆ ಬಿದ್ದಿರೋವರೆಗೂ ನರೇಂದ್ರ ಮೋದಿ ಭಾರತವನ್ನು ಲೀಡ್ ಮಾಡಬೇಕು ಅಂತ ಅನ್ಸುತ್ತೆ. ನನಗೊಬ್ಬನಿಗೆ ಮಾತ್ರ ಅಲ್ಲ, ಯಾವ ಜೆನ್ಜಿ ಬಗ್ಗೆ ನಾವು ಮಾತನಾಡ್ತಿದ್ದೀವೋ ಆ ಜೆನ್ಜಿ ಹಿಂಗೆ ಹೇಳುತ್ತೆ. ಯಾವ ಜೆನ್ಜಿಯ ಕುರಿತಂತೆ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಕಲ್ಪನೆ ಇತ್ತೋ, ನೇಪಾಳದಲ್ಲಿ ಹೆಂಗಾಯ್ತೋ ಹಂಗೆ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ರು, ಅವರು ಎಲ್ಲ ಫೀಡ್ ಮಾಡಿ ಲಡಾಖ್ನಲ್ಲಿ ಶುರು ಮಾಡಿದ 2ನೇ ದಿನ ಪ್ರೊಟೆಸ್ಟ್ಗಳು ನಿಂತೋದ್ವು, ಎಲ್ಲ ಸೈಲೆಂಟ್ ಆಗೋಯ್ತು, ಏನೂ ಸುದ್ದಿ ಇಲ್ಲ. ಇಡೀ ದೇಶದಲ್ಲಿ ಜೆನ್ಜಿ ಕಾಂಗ್ರೆಸ್ಸಿನ ಪರವಾಗಿ ಪ್ರೊಟೆಸ್ಟ್ಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ಸಿನ ನೇತೃತ್ವವನ್ನೇ ಒಪ್ಪಿಕೊಳ್ಳಿಕ್ಕೆ ಜೆನ್ಜಿ ತಯಾರಿಲ್ಲ.